ಕಾಂಗ್ರೆಸ್ಸಿನ MLAಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವುದಿಲ್ಲ, ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ. ಅದು ಇಡೀ ದೇಶಕ್ಕೆ ಕಲಿಸ್ಕೊಟ್ಟವರು, ದೇಶಕ್ಕೆ ಕಲಿಸ್ಕೊಟ್ಟವರು ನಮ್ಮ ಮೇಲೆ ಆಪಾದನೆ ಮಾಡೋದು. ಈ ದೇಶದಲ್ಲಿ ಹೈಯೆಸ್ಟ್ ಸರ್ಕಾರಗಳನ್ನು ವಜಾ ಮಾಡಿರೋ ಪಾರ್ಟಿ ಯಾವುದು? ಕಾಂಗ್ರೆಸ್ ಪಾರ್ಟಿ. ನರೇಂದ್ರ ಮೋದಿ ಅವರ ವಜಾ ಮಾಡಿದಾರ ಯಾವ ಸರ್ಕಾರ? ತೋರಿಸಿ, ಒಂದು ತೋರಿಸಿ. ನರೇಂದ್ರ ಮೋದಿ ಅವರು ಸರ್ಕಾರ ವಜಾ ಮಾಡಿದ್ದಾರೆ ಒಂದು ಯಾವುದಾದ್ರು ಅವ್ರು ಎಷ್ಟು ಸರಿ ವಜಾ ಮಾಡಿದ್ದಾರೆ? ಒಂದು 50 ಸರಿ ವಜಾ ಮಾಡಿದ್ದಾರೆ ಸರ್ಕಾರ. ಅಲ್ಲ, BJP ಹೋರಾಟಕ್ಕೆ ಭಾಳ ಲೇಟ್ ಮಾಡಿ ಹಿಡಿತೇನಂತ. BJP ಎಲ್ಲ ನೆರೆ ಬಂದು ಬರ ಬಂದು ಭಾಳ ದಿನ ಆಯಿತು. BJP ಹೋರಾಟ ಮಾಡೋಕ್ಕೆ 3-4 ತಿಂಗಳು ತೊಗೊಂಡ್ರೆ ಮತ್ತದು ಹ್ಯಾಂಗ್ ಅಂತ ಒಂದು ವಿರೋಧ ಪಕ್ಷ ಆಗಿ ಮೊದಲು ಹೋರಾಟಗಳು 3ನೇ ಹಂತದ ಹೋರಾಟ. ನಾನೇ ಹೋಗಿದ್ದೀನಲ್ಲ, ಆ 4 ತಿಂಗಳಿಂದ ನಾನೇ ಹಾಸನ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರಲ್ಲಿ, ಸಕಲೇಶ್ಪುರದಲ್ಲಿ ಆದಾಗ ನಾನೇ ಹೋರಾಟ ಪ್ರಾರಂಭ ಮಾಡಿ ಅಲ್ಲೇ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡ್ಬೋದಾಯ್ತು. ನಮ್ಮ ಕೈಯಲ್ಲಿ ಸೈನಿಂಗ್ ಅಥಾರಿಟಿ ಇಲ್ಲ. ನಾವು ಹೋರಾಟ ಮಾಡಿ ಜನಗಳಿಗೆ ಅವೇರ್ನೆಸ್ ಮಾಡಿ ಸರ್ಕಾರ ಕಿವಿ ಇಟ್ಕೊಂಡು ಸರ್ಕಾರದಲ್ಲಿ ಒಂದೇ ನಿಮಿಷ, ಸರ್ಕಾರದಲ್ಲಿ ಹಣನೇ ಇಲ್ಲ ಅವ್ರ ಬಿಡುಗಡೆ ಮಾಡೋದೇನು. ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀರಾ? ಇಲ್ಲಿ ಪ್ರಿಯಾಂಕಾ ಖರ್ಗೆ ಒಂದು ಪರ್ಫಾರ್ಮೆನ್ಸ್ ಅವ್ರ ಇಲಾಖೆದು 10.02% ಇದುವರೆಗೂ. ಅಲ್ಲ, ಪ್ರಿಯಾಂಕಾ ಅವರು ಹೇಳ್ತಾರೆ ಅವ್ರು ರೈತರ ಬಗ್ಗೆ ಚಿಂತೆ ಇಲ್ಲ, ಬರೀ RSS ಬಗ್ಗೆ ಮಾತ್ರ ಮಾತಾಡ್ತಾರೆ. BJP RSS ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ನೋಡಿ, RSS ಅದು ಸ್ವಯಂ ಸೇವಾ ಸಂಸ್ಥೆ, ಅದಕ್ಕೂ BJPಗೆ ಸಂಬಂಧ ಇಲ್ಲ. ಅದು ಸ್ವಯಂ ಸೇವಾ ಸಂಸ್ಥೆ, ಅದು ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡು ಹೋಗಿರುವಂಥ ಸಂಸ್ಥೆ. ನಮ್ದು ಪೊಲಿಟಿಕಲ್ ಪಾರ್ಟಿ. RSSಗೂ BJPಗೂ ಸಂಬಂಧ ಇಲ್ವಾ ಹಂಗಂದ್ರೆ? ಏನಿಲ್ಲ, ಅದೊಂದು ರಾಷ್ಟ್ರ ಪ್ರೇಮವನ್ನು ಕಲಿಸುವಂಥ ಸಂಸ್ಥೆ. ನಾನು ಅಲ್ಲಿಂದನೇ ಬಂದಿದ್ದೀನಿ. BJPಯಲ್ಲಿ ಇರೋರೆಲ್ಲ RSS ಇಂದ ಬಂದಿದ್ದಾರೆ. ಏನಿಲ್ಲ, ಅವ್ರಿಗೆ ಯಾವುದು ಸಂಸ್ಥೆ ಆಗ ಪಾಕಿಸ್ತಾನ ಟ್ರೈನಿಂಗ್ ಕ್ಯಾಂಪ್. ಸ್ವಲ್ಪ ಕುಸ್ತಿ ಇನ್ನ ಜಟ್ಟಿಗಳಿಬ್ಬರು ಮನೆಯಲ್ಲೇ ಕೂತ್ಕೊಂಡು ಹೊಡೆದಾಡ್ತಾವ್ರೆ. ಸ್ವಲ್ಪ ರೋಡಿಗೆ ಬರಲಿ. ರೋಡಿಗೆ ಬಂದ ಮೇಲೆ ನಾವು ಗವರ್ನರ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಅಜಾಗರೂಕತೆ ಆಗಿದೆ, ಸರ್ಕಾರನೇ ಇಲ್ಲ, ಸತ್ತೋಗಿದೆ, ಇದ್ರ ಬಗ್ಗೆ ಗವರ್ನರ್ಗೆ ನಾವು ಮನವಿಯನ್ನು ಕೊಡ್ತೀವಿ. ಅಂದ್ರೆ ರೋಡಿಗೆ ಬರ್ತಾರೆ ಗ್ಯಾರಂಟಿ. ಮೊನ್ನೆ ಅದೇನ ನೀರಿಗೆ ಬಂದವರು, ಊರಿಗೆ ಬಂದವರು ನೀರಿಗೆ ಬರದೇ ಇರೋಂಥ ಕಾಯ್ತಾ ಇದ್ದೀರಾ? ಅವಾಗ ಗಂಟು ಮುಟ್ಟೆ ಎಲ್ಲ ಬಂದವರು ಯಾರಾದ್ರೂ ತಮ್ಮ ಜೊತೆ ಮಾತಾಡಿದಾರೆ? ಯಾರು ಬಂದಿದ್ದಾರೆ ತಮ್ಮ ಜೊತೆ ಯಾರಾದ್ರೂ ಮಾತಾಡಿದಾರೆ? ಬರಕ್ ಮಾತಾಡಕ್ಕೆ ಇದ್ರು ನಾವು ಸೇರಿಸ್ತಾ ಇರೋದು. ಅಲ್ಲ, ಮೊನ್ನೆ ಚಲೋದೇ 50 ಕೋಟಿ ಫಾರ್ಚುನರ್ ಕಾರ್ ಬೆಲೆ ಹೆಚ್ಚಾಯ್ತಾ ಅಥವಾ ಕಡಿಮೆ ಆಯ್ತಾ ಅಂತ ಪಕ್ಕದಲ್ಲೇ ಇದ್ದಾರೆ, ಅವರೇ ಹೇಳಿದ್ದಾರೆ. ಅಲ್ಲ, ಏನಾಯ್ತು ಅಂತ? ಹೆಚ್ಚಾಯ್ತಾ ಕಡಿಮೆ ಆಯ್ತಾ ಅಂತ? ಅದೇನು ಬೆಲೆ ಹೆಚ್ಚಾಯ್ತಾ ಕಡಿಮೆ ಆಯ್ತಾ? ಜೈಲಿಗೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ, ಜೈಲ್ ಹತ್ರ ಹೋಗಿ ಬರ್ತಾರೆ, ಜೈಲಲ್ಲಿ ಹೋಗಿ ಮಾತಾಡಿ ಬರ್ತಾರೆ, ಸಿಗ್ನೇಚರ್ ಮಾಡಿಸ್ತಾರೆ ಅಂದ್ರೆ ಇವೆಲ್ಲ ಹಿಂದಿದ್ದು ಆಗ್ತಿರ್ತಾರೆ. ಹಂಗೆ ಬಿರಿಕಾ ಇದ್ರಲ್ಲಿ ಹೋಗ್ರೆ ಕೈ ಬೀಸ್ಕೊಂಡು ಹೋದ್ರೆ ಸಿಗ್ನೇಚರ್ ಬೀಳ್ಬೇಕು ಅಂದ್ರೆ ಎಲ್ಲ ಇರಬೇಕು, ಕಪ್ಪ ಕಾಣಿಕೆ ಎಲ್ಲ ಇದ್ರನ್ನೇ ಬೀಳುತ್ತೆ. ಅದ್ರ ಮೇಲೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಖ್ಯಮಂತ್ರಿ ಚೇರ್ಗೋಸ್ಕರ ದುಡ್ಡು ಯಥೇಚ್ಛವಾಗಿ ಚೆಲ್ತಾ ಇದ್ದಾರೆ. ಹೇಳ್ತಾರೆ ಕೇಳಿ.